ಮೀಟರ್ ಬಡ್ಡಿ ದಂಧೆಕೋರರಿಗೆ ಪೊಲೀಸರು ಬಿಗ್ ಶಾಕ್ ಕೊಟ್ಟಿದ್ದಾರೆ. ಗದಗ ಬೆಟಗೇರಿ ಅವಳಿ ನಗರದಲ್ಲಿ ಪೊಲೀಸರಿಂದ ದಿಢೀರ್ ದಾಳಿಯನ್ನು ಮಾಡಲಾಗಿದೆ. ಬಡ್ಡಿ ದಂಧೆಕೋರರ ಮನೆಗಳ ಮೇಲೆ ದಾಳಿಯನ್ನು ನಡೆಸಿ ಪರಿಶೀಲಿಸಿದ್ದಾರೆ. ಬಡ್ಡಿ ದಂಧೆಕೋರರ ಮನೆಯಲ್ಲಿ ಕಂತೆ ಹಣ ಪತ್ತೆಯಾಗಿದೆ. ಖಾಲಿ ಚೆಕ್ಗಳಿದಾವೆ, ಬಾಂಡ್ ಪೇಪರ್ಗಳು, ದಾಖಲೆಗಳು ಪತ್ತೆಯಾಗಿದ್ದಾರೆ. ಅವಳಿ ನಗರದ 12 ಕಡೆಗಳಲ್ಲಿ ಏಕಕಾಲಕ್ಕೆ ದಾಳಿ ಮಾಡಲಾಗಿದೆ. ಸಂಗಮೇಶ, ರವಿ ಅವರಿಗೆ ಸೇರಿರುವಂತ ಹಾಗೆ ಹಲವರ ಮನೆ ಮೇಲೆ ರೇಡನ್ನು ಮಾಡಿದ್ದಾರೆ ಪೊಲೀಸರು. ದಿಢೀರಾಗಿ ದಾಳಿಯನ್ನು ಮಾಡಿದ್ದಾರೆ, ದಾಖಲೆಗಳನ್ನು ವಶಪಡಿಸಿಕೊಂಡಿದ್ದಾರೆ, ಪರಿಶೀಲಿಸಿದ್ದಾರೆ. ದಾಳಿ ಮಾಡಿದಂತ ಸಂದರ್ಭ ಬಡ್ಡಿ ದಂಧೆಕೋರರಿದ್ದಾರಲ್ಲ ಅವ್ರ ಮನೆಗಳಲ್ಲಿ ಕಂತೆ ಹಣ ಪತ್ತೆಯಾಗಿದೆ. ಖಾಲಿ ಚೆಕ್ಗಳಿದಾವೆ. ಈ ಬಗ್ಗೆ ಡೀಟೇಲ್ಸ್ ಅನ್ನ ಪಡೆದುಕೊಳ್ತಾ ಹೋಗ್ತೀನಿ. ಪ್ರತಿನಿಧಿ ಸಂಜೀವ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಸಂಜೀವ್, ಯಾರ್ಯಾರ ಮನೆಗಳ ಮೇಲೆ ರೇಡ್ ಆಗಿದೆ, ಯಾವ ಮಾಹಿತಿ ಮೇಲೆ, ಜೊತೆಗೆ ಏನೆಲ್ಲ ದಾಖಲೆಗಳನ್ನ ವಶಪಡಿಸಿಕೊಂಡಿದ್ದಾರೆ ಅಂತ? ಹೌದು ಚೈತ್ರ, ಏನು ಗದಗ ಬೆಟಗೇರಿ ಅವಳಿ ನಗರದಲ್ಲಿ ಬಡ್ಡಿ ದಂಧೆಕೋರರ ಅಟ್ಟಹಾಸ ಮಿತಿ ಮೀರಿತು. ಇತ್ತೀಚಿನ ದಿನಗಳಲ್ಲಿ ಮೈಕ್ರೋ ಫೈನಾನ್ಸ್ಗಳ ಹಾವಳಿ ಕೂಡ ವಿಪರೀತ ಆಗಿತ್ತು. ಹೀಗಾಗಿ ಸಾಕಷ್ಟು ಇಲ್ಲಿ ಏನು ಬಡ್ಡಿ ವ್ಯವಹಾರ ಅಂದ್ರೆ ಸಾಲ ತಗೊಂಡವರಿಗೆ ಸಾಕಷ್ಟು ಧಮಕಿ ಹಾಕೋದಾಗಿರೋದು, ಬೆದರಿಕೆ, ಕಿರುಕುಳ, ಸಾಕಷ್ಟು ಇವು ಪ್ರಕರಣಗಳು ಕೂಡ ಕೇಳಿ ಬರ್ತಿತ್ತು. ಸಾಕಷ್ಟು ಕಳೆದ ವಾರವಷ್ಟೇ ಒಂದು ಬಡ್ಡಿ ಹಣ ನೀಡಿಲ್ಲ ಅನ್ನೋ ಒಂದು ಕಾರಣಕ್ಕೆ ಹಿಗ್ಗಾಮುಗ್ಗ ಅವರು ವ್ಯಕ್ತಿಗೆ ಥಳಿಸಿದ್ರು. ಹೀಗಾಗಿ ಇವೆಲ್ಲ ಸಾಕಷ್ಟು ದೂರುಗಳು ಬಂದ ಹಿನ್ನೆಲೆಯಲ್ಲಿ ಇವತ್ತು ಪೊಲೀಸ್ ಇಲಾಖೆ ಏನು ಬೆಳ್ಳಂಬೆಳಗಿನೇ ಇವತ್ತು ಬಡ್ಡಿ ದಂಧೆಕೋರರಾಗಿರ್ಬೋದು, ಕೆಲವೊಂದು ಮೈಕ್ರೋ ಫೈನಾನ್ಸ್ಗಳಿಂದ ಅವರಿಗೆ ಬಿಸಿ ತಡಿಸುವಂತ ಕೆಲಸ ಈ ಗದಗ ಪೊಲೀಸರು ಮಾಡಿದ್ದಾರೆ. ಯಾಕಂದ್ರೆ ಗದಗ ಶಹರ ಮತ್ತು ಬೆಟಗೇರಿ ಮತ್ತು ಜೊತೆಗೆ ಬಡಾವಣೆ ಈ ಮೂರು ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಸಾಕಷ್ಟು ಕಡೆಗಳಿಗೆ ಸುಮಾರು 12 ಕಡೆಗಳಲ್ಲಿ ಏಕಕಾಲಕ್ಕೆ ದಾಳಿ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಸುಮಾರು 26 ಲಕ್ಷಕ್ಕೂ ಹೆಚ್ಚು ನಗದು ಹಣ ಕೂಡ ಪತ್ತೆಯಾಗಿವೆ. ಜೊತೆಗೆ ಖಾಲಿ ಬಾಂಡ್ ಪೇಪರ್ಗಳು, ಜೊತೆಗೆ ಖಾಲಿ ಚೆಕ್ಗಳು, ಇವೆಲ್ಲವೂ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಕೂಡ ಪತ್ತೆಯಾಗಿದೆ. ಈಗಾಗಲೇ ಸುಮಾರು 5ಕ್ಕೂ ಹೆಚ್ಚು ಜನರನ್ನು ಕೂಡ ಈಗ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಜೊತೆಗೆ ಸಾಕಷ್ಟು ಪರಿಶೀಲನೆ ವೇಳೆಗೆ ದಾಖಲೆಗಳು ಕೂಡ ಪತ್ತೆಯಾಗಿವೆ. ಹೀಗಾಗಿ ಎಲ್ಲವೂ ಕೂಡ ಈಗ ಹಣ ಎಣಿಸೋ ಮಿಷಿನ್ ಆಗಿರೋದು, ನಗದು ಆಗಿರ್ಬೋದು, ದಾಖಲೆಗಳನ್ನು ಕೂಡ ಎಲ್ಲವೂ ಕೂಡ ಪೊಲೀಸರು ಜಪ್ತಿ ಮಾಡ್ಕೊಂಡಿದ್ದಾರೆ. ಈಗೆಲ್ಲ ಸಾಕಷ್ಟು ತನಿಖೆ ಕೂಡ ಈಗ ಮುಂದುವರಿಸಿದ್ದಾರೆ. ಹೀಗಾಗಿ ಒಟ್ಟಾರೆಯಾಗಿ ಏನು ಬಡ್ಡಿ ದಂಧೆಕೋರರಿಗೆ ಗದಗ ಪೊಲೀಸರು ಈಗ ಬೆಳ್ಳಂಬೆಳಗ್ಗೆ ಬಿಸಿ ತಡಿಸಿದ್ದಾರೆ ಅಂತ ಹೇಳ್ಬಹುದು. ರೈಟ್, ಥ್ಯಾಂಕ್ ಯು ಸಂಜೀವ್ ಮಾಹಿತಿಗಾಗಿ. ಇನ್ನು ಮೀಟರ್ ಬಡ್ಡಿ ದಂಧೆಕೋರರಿಗೆ ಪೊಲೀಸರು ಬಿಗ್ ಶಾಕ್ ಅನ್ನ ನೀಡಿದ್ದು, ಗದಗ ಬೆಟಗೇರಿ ಅವಳಿ ನಗರದಲ್ಲಿ ಪೊಲೀಸರು ದಿಢೀರ್ ಅಂತ ದಾಳಿ ನಡೆಸಿದರು. ಬಡ್ಡಿ ದಂಧೆಕೋರರ ಮನೆಗಳ ಮೇಲೆ ದಾಳಿ ನಡೆಸಿ ಪರಿಶೀಲನೆಯನ್ನ ನಡೆಸುತ್ತಾರೆ. ಬಡ್ಡಿ ದಂಧೆಕೋರರ ಮನೆಯಲ್ಲಿ ಕಂತೆ ಹಣ ಕೂಡ ಪತ್ತೆಯಾಯಿತು. ಖಾಲಿ ಚೆಕ್ಗಳು, ಬಾಂಡ್ಗಳು, ದಾಖಲೆಗಳು ಇವೆಲ್ಲವೂ ಕೂಡ ಪತ್ತೆಯಾಗುತ್ತೆ. ಅವಳಿ ನಗರದ 12 ಕಡೆಗಳಲ್ಲಿ ಹೀಗೆ ಏಕಕಾಲಕ್ಕೆ ದಾಳಿಯನ್ನು ನಡೆಸಲಾಗಿದೆ. ಸಂಗಮೇಶ ಹಾಗೆ ರವಿ ಅನ್ನೋರು ಸೇರಿದಂತೆ ಹಲವರ ಮನೆಗಳ ಮೇಲೆ ರೈಡ್ ಆಗಿದೆ. ಈ ಟೈಮ್ನಲ್ಲಿ ಸಾಲ ಯಾರ್ಯಾರಿಗೆ ಕೊಟ್ಟಿರ್ತಾರೆ ಅಂಥವರಿಂದೆಲ್ಲ ಚೆಕ್ ಬುಕ್ ಪಡ್ಕೊಂಡಿರ್ತಾರಲ್ಲ, ಚೆಕ್ ಲೀಫ್ಗಳನ್ನು, ಸೊ ಅಂಥ ಚೆಕ್ಗಳನ್ನು, ಆಮೇಲೆ ಭಾಳ ಕಂತೆ ಹಣ ಇತ್ತು ಅನ್ನುವಂಥದ್ದು ಗೊತ್ತಾಗಿದೆ. ಸೊ ಇದೆಲ್ಲವನ್ನು ಕೂಡ ಇದೀಗ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ನೋಡ್ತಾ ಇದೀವಲ್ಲ, ಇವರೇ ಬಡ್ಡಿ ದಂಧೆ ನಡೆಸ್ತಾ ಇದ್ದಂಥವ್ರು ಅನ್ನುವಂಥದ್ದು ಒಂದು ಆರೋಪ ಇವ್ರುಗಳ ವಿರುದ್ಧವಾಗಿ ಗದಗ ಬೆಟಗೇರಿಯ ಅವಳಿ ನಗರದಲ್ಲಿ ನಡೆದಿರುವಂಥ ದಾಳಿ ಇದು. ಸಂಜೀವ್, ನಮ್ಮ ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟಂಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ. ಸಂಜೀವ್, ಅದಿದ್ದಂತ ಆರೋಪ ಏನು, ಇಷ್ಟೆಲ್ಲ ಕ್ಯಾಶ್ ಎಲ್ಲ ಮನೇಲಿ ಹೋಗಿ ಸೀಸ್ ಮಾಡ್ಕೊಂಡಿದ್ದಾರೆ ಅಂತಂದ್ರೆ ಇದು ಯಾರಿಗೆ ಸಾಲ ಕೊಟ್ಟಿದ್ರು ಅಂತವರಿಂದ ವಸೂಲ್ ಮಾಡಿರುವಂತ ಬಡ್ಡಿ, ಚಕ್ರ ಬಡ್ಡಿ, ಈ ತರದ ಹಣನ? ಹೌದು ಮಲ್ತೇಶ್, ಏನು ಗದಗ ಬೆಟಗೇರಿ ಅವಳಿ ನಗರದಲ್ಲಿ ಇವತ್ತು ಪೊಲೀಸರು ದಾಳಿ ಮಾಡಿದ್ದಾರೆ. ಮೀಟರ್ ಬಡ್ಡಿ ದಂಧೆಕೋರರು ಜೊತೆಗೆ ಮೈಕ್ರೋ ಫೈನಾನ್ಸ್ಗಳ ಮೇಲೂ ಕೂಡ ದಾಳಿ ಮಾಡಿದ್ದಾರೆ. ಹೀಗಾಗಿ ಈ ಸಂದರ್ಭದಲ್ಲಿ ಲಕ್ಷ ಹಣ ಕೂಡ ಸಿಕ್ಕಿದಾವೆ. ಹೀಗಾಗಿ ಹಣ ಮತ್ತು ಹಣ ಎಣಿಸುವ ಮಷೀನು, ಸಾಕಷ್ಟು ದಾಖಲೆಗಳು ಕೂಡ ಈಗ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಜೊತೆಗೆ ಸುಮಾರು 5ಕ್ಕೂ ಹೆಚ್ಚು ಜನರನ್ನು ಕೂಡ ಈಗ ಬಂಧಿಸಿದ್ದಾರೆ. ಜೊತೆಗೆ ಏನು ಈಗ ಹಣ ವಸೂಲಿಗೆ ಏನು ರೌಡಿ ಶೀಟರ್ಗಳು ಕೂಡ ಬಿಡ್ತಿದ್ರು, ಬೆದರಿಕೆ ಹಾಕಿ ವಸೂಲಿ ಮಾಡ್ತಿದ್ರು. ಹೀಗಾಗಿ ಅಂಥ ರೌಡಿ ಶೀಟರ್ಗಳನ್ನು ಕೂಡ ಈಗ ಪೊಲೀಸರು ಬಂಧಿಸಿದ್ದಾರೆ, ವಶಕ್ಕೆ ಪಡೆದಿದ್ದಾರೆ. ಹೀಗಾಗಿ ಅವರನ್ನು ಬೆಂಡೆತ್ತುವ ಕೆಲಸ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಕಳೆದ ಹಲವು ದಿನಗಳಿಂದ ಕೂಡ ಅವಳಿ ನಗರದಲ್ಲಿ ಸಾಕಷ್ಟು ಏನು ಸಾಲ ಪಡೆದವರಿಗೆ ಕಿರುಕುಳ, ಹಿಂಸೆ, ಹಲ್ಲೆ ಇವೆಲ್ಲವೂ ಕೂಡ ನಡೀತಾ ಇದ್ದು. ಹೀಗಾಗಿ ಈ ಎಲ್ಲ ದೂರಿನ ಹಿನ್ನೆಲೆಯಲ್ಲಿ ಇವತ್ತು
ಪೊಲೀಸರು ದಿಢೀರ್ ದಾಳಿ ಮಾಡಿದ್ದಾರೆ. ದಾಳಿ ಮಾಡಿದ ಸಂದರ್ಭದಲ್ಲಿ ಇಷ್ಟೆಲ್ಲ ಕೂಡ ಏನು ಹಣ ದಾಖಲೆಗಳು ಸಿಕ್ಕಿದ್ದಾವೆ. ಅವಳಿ ನಗರದಲ್ಲಿ ಅಕ್ರಮ ಬಡ್ಡಿ ದಂಧೆ ವ್ಯವಹಾರ ನಡೀತಾ ಇರೋದು ಈಗ ಪೊಲೀಸ್ ಏನು ದಾಳಿ ನಡೆದರೆ ಇದರಿಂದ ಸ್ಪಷ್ಟವಾಗಿ ಗೊತ್ತಾಗಿದೆ. ಜೊತೆಗೆ ಮೈಕ್ರೋ ಫೈನಾನ್ಸ್ಗಳು ಕೂಡ ಇದರಲ್ಲಿ ಇದಾವೆ ಅಂತ ಹೇಳಿದ್ದಾರೆ. ಹೀಗಾಗಿ ಇವೆಲ್ಲ ಪರಿಶೀಲನೆ ಮಾಡಿ ಮತ್ತು ಕ್ರಿಮಿನಲ್ ಕೇಸ್ ಜೊತೆಗೆ ಏನು BNS ಅಡಿಯಲ್ಲಿ ಕೂಡ ಒಂದು ಕೇಸ್ ಮಾಡ್ತೀವಿ, ರೌಡಿ ಶೀಟರ್ಗಳು ಕೂಡ ಬಿಸಿ ತರಿಸುವಂತ ಕೆಲಸ ಮಾಡ್ತೀವಿ ಅಂತೇಳಿ ಗದಗ SP BS ನೇಮಗೌಡ ಅವರು ಹೇಳಿದ್ದಾರೆ. ಮಾಲ್ತೇಶ್, ಥ್ಯಾಂಕ್ ಯು ಸಂಜೀವ್ ಪಾಂಡ್ರೆ.